ಗೆಳೆಯರೆ, ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವು ನಿಮ್ಮಲ್ಲಿದ್ದರೆ ಅದನ್ನು ಹೇಗೆ ಮಾಡಬೇಕು ಎನ್ನುವ ದಾರಿಯು ತಾನಾಗಿಯೇ ಕಾಣುತ್ತದೆ. ನಿಮಗೆ ಒಳ್ಳೆಯ ದಿನಗಳು ಬರಬೇಕೆಂದರೆ ಮೊದಲು ನೀವು ಕೆಟ್ಟ ದಿನಗಳೊಂದಿಗೆ ಹೋರಾಡಲೇಬೇಕು. ವರ್ಷಗಳು ಕಳೆದರೂ ನಿಮ್ಮ ಹಣೆಬರಹವೇನು ಬದಲಾಗುವುದಿಲ್ಲ. ನೀವು ಪ್ರಯತ್ನಿಸುವುದನ್ನು ಬಿಟ್ಟರೆ ನಿಮ್ಮ ಕೆಲಸ ಕಾರ್ಯಗಳೇನೂ ಸಾಗುವುದಿಲ್ಲ. ಗುರಿ ಎಷ್ಟೇ ದೂರವಿದ್ದರೂ ನಿಮ್ಮ ಪಯಣವನ್ನು ನಿಲ್ಲಿಸಬೇಡಿ. ಮಾರ್ಗ ಕಷ್ಟವಾದರೂ ಸರಿ, ನಿಮ್ಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಮ್ಮ ಅರ್ಧ ಜೀವನವನ್ನೆಲ್ಲ ಇವರೇನಂದ್ಕೊಳ್ತಾರೋ ಎನ್ನುವ ಆಲೋಚನೆಯಲ್ಲಿಯೇ ಕಳೆದು ಹೋಗುತ್ತದೆ. ಕಲ್ಪನೆಗಳು ನಿಮ್ಮನ್ನು ವಾಸ್ತವದಿಂದ ದೂರ ಕೊಂಡೊಯ್ಯಬಹುದು. ಆದರೆ ನೀವು ಎಷ್ಟೇ ದೂರ ಹೋದರೂ ನೀವು ಯಾವಾಗಲಾದರೂ ಮತ್ತೆ ಮರಳಿ ವಾಸ್ತವಕ್ಕೆ ಬರಲೇಬೇಕಲ್ಲವೇ? ನೀವು ಯಾವುದನ್ನೇ ಆಗಲಿ ಅದು ನಿಮಗೆ ಬೇಡ ಎಂದು ಅಂದುಕೊಂಡರೆ ಒಂದು ಕ್ಷಣವೂ ಸಹ ಅದರ ಬಗ್ಗೆ ಆಲೋಚಿಸಬೇಡಿ. ಆದರೆ ನಿಮಗೆ ಅದು ಬೇಕು ಎಂದು ಅನ್ನಿಸಿದರೆ ಒಂದು ಕ್ಷಣವನ್ನು ಸಹ ವ್ಯರ್ಥ ಮಾಡಬೇಡಿ. ನಿಮಗೆ ಏನು ಬೇಕು ಎಂಬುದರ ಕುರಿತು ನೀವೇ ಯೋಚಿಸಿ. ಬದಲಾಯಿಸಲಾಗದ ಭೂತಕಾಲ, ಪ್ರಸ್ತುತ ನಡೆಯುತ್ತಿರುವ ವರ್ತಮಾನನ ಅಥವಾ ಮುಂದೆ ಎಂದೋ ಬರುವ ಭವಿಷ್ಯತ್ತ ಎಂದು. ಬದಲಾವಣೆ ಎನ್ನುವುದು ನಾವು ಭಾವಿಸುವಷ್ಟು ಸುಲಭವಲ್ಲ, ಹಾಗಂತ ಅಸಾಧ್ಯವೂ ಸಹ ಅಲ್ಲ. ಬದುಕಿನಲ್ಲಿ ಗುರಿಯನ್ನಿಟ್ಟುಕೊಂಡ ಪ್ರತಿಯೊಬ್ಬ ಮನುಷ್ಯ ಒಂದು ಪರಕೆಯ ಕಡ್ಡಿಯನ್ನು ಸಹ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಾನೆ. ಆದರೆ ಅಸಡ್ಡೆ ಮತ್ತು ನಿರ್ಲಕ್ಷ್ಯ ಇರುವವನು ಬ್ರಹ್ಮಾಸ್ತ್ರವನ್ನು ಸಹ ಪರಕೆಯ ಕಡ್ಡಿಯಂತೆಯೂ ಬಳಸಿಕೊಳ್ಳಲಾರ. ಗೆಳೆಯರೆ, ನೀವು ಏನನ್ನಾದರೂ ಬಿಡಬೇಕು ಎಂದು ಭಾವಿಸುವ ಮೊದಲು ನೀವು ಅದನ್ನು ಏಕೆ ಪ್ರಾರಂಭಿಸಿದ್ದೀರಿ ಎಂದು ಮೊದಲು ಆಲೋಚಿಸಿ. ಕೊನೆಯ ಪ್ರಯತ್ನ ಎಂದರೆ ಕೊನೆಯ ಬಾರಿ ಮಾಡೋ ಪ್ರಯತ್ನವಲ್ಲ, ಅದು ನಿಮ್ಮ ಮೊದಲ ಗೆಲುವಿಗೆ ಪ್ರಯತ್ನ ಎಂದು ತಿಳಿದುಕೋ. ಉತ್ತಮ ಸಮಾಜವನ್ನು ನಿರ್ಮಿಸುವುದಕ್ಕಾಗಿ ಲಕ್ಷ್ಯಗಳು ಮಾತ್ರವಲ್ಲ, ಉತ್ತಮ ಗುಣಗಳನ್ನು ಸಹ ಅಳವಡಿಸಿಕೊಳ್ಳಬೇಕು. ದೊಡ್ಡದಾಗಿ ಯೋಚಿಸಿ, ಸಣ್ಣದಾಗಿ ಪ್ರಾರಂಭಿಸಿ. ಒಂದೇ ದಿನದಲ್ಲಿ ನೀವು ಎಲ್ಲವನ್ನೂ ಗಳಿಸಲು ಸಾಧ್ಯವಿಲ್ಲ ಅಲ್ಲವೇ? ತಾಳ್ಮೆಯಿಂದ ಇರಿ, ಬದಲಾವಣೆ ತಾನಾಗಿಯೇ ಬರುತ್ತದೆ. ಇಷ್ಟೊಂದು ಶುಭ ಸಂದೇಶಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಂದೇಶ ಇಷ್ಟವಾಯಿತು ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.